ಚಿನ್ನಾಭರಣವನ್ನ ಧರಿಸಿದಂತಹ ಮಹಿಳೆ ನಾಪತ್ತೆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ನಾಪತ್ತೆಯಾಗಿದ್ದಂತಹ ಪ್ರಿಯಾಂಕಾ ಕುಣಿಗಲ್ನಲ್ಲಿ ನೋಡಿ ಪತ್ತೆಯಾಗಿದ್ದಾರೆ. ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಹೇಳಿ ಹೋಗಿರ್ತಾರೆ. ಇದಕ್ಕಿದ್ದಾಗೆ ನಾಪತ್ತೆಯಾಗ್ಬಿಟ್ಟಿರ್ತಾರೆ ಪ್ರಿಯಾಂಕಾ. ಈಗ ಪ್ರಿಯಾಂಕಾ ಕುಣಿಗಲ್ನಲ್ಲಿ ಪತ್ತೆ ಆಗಿದ್ದಾರೆ. ಹಾಸನದ ಕಲ್ಕೆರೆ ಬಳಿಯಲ್ಲಿ ಪತ್ತೆಯಾಗಿದ್ದಾರೆ. ನೋಡಿ, ಫಸ್ಟ್ ಅವರ ಬಟ್ಟೆಗಳು ಸಿಕ್ಕಿರುತ್ತೆ ಕಲ್ಕೆರೆಯಲ್ಲಿ. ಗುರುವಾರ ರಾತ್ರಿ ನಾಪತ್ತೆಯಾಗಿರ್ತಾರೆ ಪ್ರಿಯಾಂಕಾ. ಜೀವಂತವಾಗಿ ಪತ್ತೆಯಾಗಿದ್ದಾರೆ ವಿವಾಹಿತೆ ಪ್ರಿಯಾಂಕಾ. ಮಹಿಳೆ ಪತ್ತೆಯನ್ನ ಖಚಿತಪಡಿಸಿದ್ದಾರೆ ಪೊಲೀಸರು. ಮದುವೆಗೆ ತೆರಳಿ ಕಾಣೆಯಾಗಿರ್ತಾರೆ ವಿವಾಹಿತೆ ಪ್ರಿಯಾಂಕಾ ಅವರು. ಸೊ ಗುರುವಾರ ನೋಡಿ ಮದುವೆ ಇದೆ, ಹಿಂಗೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಒಂದಷ್ಟು ಒಡವೆಗಳನ್ನು ಕೂಡ ಹಾಕೊಂಡು ಪ್ಯಾಕ್ ಮಾಡಿಕೊಂಡು ಲಗೇಜನ್ನು ಹೋಗಿರ್ತಾರೆ. ಎಲ್ಲಿಗೆ ಹೋಗಿರ್ತಾರೆ? ಚಿಕ್ಕಮಗಳೂರಿನಲ್ಲಿ ಮದುವೆ ಇರುತ್ತೆ, ಆ ಒಂದು ಕಾರಣವಾಗಿ ಹೋಗಿರ್ತಾರೆ. ಹೋದವ್ರಿಗೆ ಏನಾಗುತ್ತೆ, ಆಮೇಲೆ ನಂತರವಾಗಿ ಕಾಲ್ ಇಲ್ಲ, ಏನಂದ್ರೆ ಏನೂ ಇಲ್ಲ, ನಾಪತ್ತೆ ಆಗಿಬಿಟ್ಟಿರ್ತಾರೆ. ಹುಡುಕಾಟ ಮಾಡ್ತಿರ್ತಾರೆ. ಕುಟುಂಬಸ್ಥರು ಪೊಲೀಸರಿಗೆ ದೂರನ್ನ ಕೊಡ್ತಾರೆ. ಸೊ ಇದೆಲ್ಲ ಆದಮೇಲೆ ಏನಾಗ್ಬಿಡುತ್ತೆ ಅಂತಂದರೆ, ಒಂದು ಕೆರೆಯ ಬಳಿಯಲ್ಲಿ ಕಲ್ಕೆರೆಯಲ್ಲಿ ನೋಡಿ ಆಕೆಯ ಬಟ್ಟೆ, ಚಪ್ಪಲು, ವ್ಯಾನಿಟಿ ಬ್ಯಾಗು ಇಷ್ಟು ಸಿಕ್ಕಿರುತ್ತೆ. ಭಾಳ ಗಾಬರಿ ಆಗ್ಬಿಡ್ತಾರೆ ಕುಟುಂಬಸ್ಥರು, ಪೊಲೀಸರೆಲ್ಲರೂ. ಇನ್ನು ವಿವಾಹಿತ ಮಹಿಳೆಯನ್ನ ಪತ್ತೆ ಮಾಡಿದ ರಣರೋಚಕವಾದಂತಹ ವಿಚಾರ. ಡೇವಿಡ್ ಎಂಬಾತನ ಮನೆಯಲ್ಲಿ ಪತ್ತೆ ಆಗಿರ್ತಾರೆ ಪ್ರಿಯಾಂಕಾ. ಪ್ರಿಯಾಂಕಾ ಪತಿಯ ಸ್ನೇಹಿತ ಡೇವಿಡ್ ಜೊತೆಯಲ್ಲಿ ವಾಸ ಇರ್ತಾರೆ ಈ ಲೇಡಿ. ಡೇವಿಡ್ ಹಾಗೂ ಮಹಿಳೆ ಒಂದೇ ಮನೆಯಲ್ಲಿ ವಾಸ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುತ್ತೆ. ತುಮಕೂರು ಜಿಲ್ಲೆಯ ಗೊಟ್ಟಿಕೆರೆಯ ನಿವಾಸದಲ್ಲಿ ಮಹಿಳೆ ಪತ್ತೆಯಾಗಿದ್ದಾರೆ. ಕಳೆದ ರಾತ್ರಿ 9 ಗಂಟೆ ಸುಮಾರಿಗೆ ಎಂಟ್ರಿಯನ್ನ ನೀಡ್ತಾರೆ ಪೊಲೀಸರು. ಹಾಸನದ ಲೇಡಿ ಗೊಟ್ಟಿಕೆರೆಯ ನಿವಾಸದಲ್ಲಿ ಪತ್ತೆಯಾಗಿರುವಂತಹ ಮಾಹಿತಿ ಸಿಕ್ಕಿದೆ. ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. 2 ದಿನಗಳಿಂದ ಡೇವಿಡ್ ಜೊತೆಯಲ್ಲೇ ವಾಸ ಇರ್ತಾರೆ. ಪ್ರಿಯಾಂಕಾ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಬೇಲೂರು ಠಾಣೆಯ ಪೊಲೀಸರು. ನೋಡಮ್ಮ, ನಿನ್ನ ವಿಚಾರವಾಗಿ ದೂರೆಲ್ಲ ಬಂದು ಬಿಟ್ಟಿತ್ತು, ನೀನು ನೋಡಿದ್ರೆ ಆರಾಮಾಗಿ ಡೇವಿಡ್ ಜೊತೆ ಆರಾಮ ಇದೆಯಾ? ಏನು ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ಫಸ್ಟ್ ಹೇಳುವಂಥದ್ದೇನು ಪೊಲೀಸರು? ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಫಸ್ಟ್ ಹೇಳ್ತಾರೆ. ಅದೇ ರೀತಿಯಾಗಿ ಪೊಲೀಸರು ಕೂಡ ಫಸ್ಟ್ ಹೇಳಿದ್ದಾರೆ. ನೋಡಿ, ಭಾಳಷ್ಟು ಹುಡುಕಾಟವನ್ನು ನಡೆಸಿರ್ತಾರೆ. ಪ್ರಿಯಾಂಕಾಗೋಸ್ಕರ ಮದುವೆ ಅನ್ನುವಂತಹ ಸಲುವಾಗಿ ಹೋಗಿರ್ತಾರೆ. ಒಂದಷ್ಟು ಒಡವೆಗಳನ್ನು ಕೂಡ ಸರಿಸುಮಾರು ನೋಡಿ 30 ಲಕ್ಷದ ಒಡವೆಗಳನ್ನು ಕೂಡ ಇವರು ಹಾಕೊಂಡು ಹೋಗಿರ್ತಾರೆ. ಹೋದವ್ರು ಹಾಗೆ ಹೋದಂಗೆನೆ ನಾಪತ್ತೆ ಆಗಿಬಿಟ್ಟಿರ್ತಾರೆ. ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಒಂದು ಮಾತುಕತೆ ಮಾಡಿರೋಲ್ಲ, ಯಾರ ಜೊತೆಲೂ ಎಲ್ಲೋದ್ರು, ಏನು ಮಾಡಿದ್ರು, CCTV ಎಲ್ಲವನ್ನು ಕೂಡ ಆಧರಿಸ್ಕೊಂಡು ಆ ನಂತರವಾಗಿ ಪೊಲೀಸರು ಕೂಡ ಪತ್ತೆ ಹಚ್ಚುತ್ತಾರೆ. ಅದು ಎಲ್ಲಿ ಸಿಗ್ತಾರೆ? ಈಕೆ ಗಂಡನ ಸ್ನೇಹಿತನ ಮನೆಯಲ್ಲಿ ಇವರು ಇರ್ತಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗುತ್ತೆ. 9 ಗಂಟೆ ರಾತ್ರಿಗೆ ಹೋಗ್ತಾರೆ, ಪೊಲೀಸರು ನೋಡ್ತಾರೆ, ಇಬ್ರು ಕೂಡ ಜೊತೆಲೇ ಇರ್ತಾರೆ. ಸೊ ಈಗಾಗಲೇ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಪ್ರಿಯಾಂಕಾಳನ್ನ ಕರೆದುಕೊಂಡು ಹೋಗಿದ್ದಾರೆ ಬೇಲೂರು ಠಾಣೆಯ ಪೊಲೀಸರು ಕೂಡ. ಈಗಾಗಲೇ ಯಾಕೆ, ಏನು, ಎತ್ತ ಅನ್ನುವಂತಹ ವಿಚಾರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕೆ ಡೇವಿಡ್ ಅವರ ಜೊತೆಯಲ್ಲಿ ನೀವಿದ್ರಿ ಅಂಥೇಳಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಸಚಿನ್, ಏನೆಲ್ಲ ಟ್ವಿಸ್ಟ್ಗಳನ್ನು, ತಿರುವುಗಳನ್ನು ಈ ಒಂದು ಪ್ರಕರಣ ಪಡೆದುಕೊಳ್ತಾ ಇರುವಂಥದ್ದು? ಡೇವಿಡ್ ಜೊತೆಯಲ್ಲಿ ಯಾಕೆ ಇವರು ವಾಸ ಇರ್ತಾರೆ? ಏನೆಲ್ಲ ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಇಲ್ಲಿವರೆಗೂ ಕೂಡ ನೀಡೋದಾದ್ರೆ? ಖಂಡಿತ ಕುಸುಮ, ಮೊನ್ನೆ ಗುರುವಾರ ಸಂಜೆ ನಾಪತ್ತೆಯಾದಂತಹ ಏನೋ ಮಹಿಳೆ ಪ್ರಿಯಾಂಕಾ ಏನಿರ್ತಾರೆ, ಆ ಒಂದು ಮಹಿಳೆ ಕೆರೆಯ ಬಳಿ ತನ್ನ ಸ್ಲಿಪ್ಪರ್ ಆಗಿರ್ಬೋದು, ಬಟ್ಟೆಗಳನ್ನೆಲ್ಲವನ್ನು ಕೂಡ ಏನು ಅಲ್ಲಿ ಎಷ್ಟು ನಾಪತ್ತೆ ಆಗಿರ್ತಾರೆ. ಇದರಿಂದ ಮನೆಯವರು ಕೂಡ ಗಾಬರಿ ಆಗ್ತಾರೆ. ಇಲ್ಲೇನೋ ಒಂದು ನಡೆದಿದೆ ಅಂತ ಹೇಳ್ಬಿಟ್ಟು ಮನೆಯವರು ಕೂಡ ಸಾಕಷ್ಟು ಅನುಮಾನ ವ್ಯಕ್ತಪಡಿಸ್ತಾರೆ. ಪೊಲೀಸ್ ಇಲಾಖೆ ಮೇಲೂ ಕೂಡ ಸಾಕಷ್ಟು ದೂರುಗಳು ಕೇಳಿಬರುತ್ತೆ. ಕಾರಣ ಏನು ಅಂತಂದ್ರೆ, ನಾಪತ್ತೆಯಾದ ನಂತರ ಇವರು ಪ್ರಕರಣ ದಾಖಲು ಮಾಡಿಸೋದಕ್ಕೆ ವಿಳಂಬ ಆಗಿದೆ. ಹೀಗಾಗಿ ಈ ಒಂದು ಎಲ್ಲೋ ಒಂದ್ ಕಡೆ ಕೊಲೆ ನಡೆದಿದೆ ಅನ್ನೋ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಯಾಕೆಂತಂದ್ರೆ ಅವರು ಕ್ರಿಯೇಟ್ ಮಾಡಿದಂತ ಸೀನ್ ಅಷ್ಟರ ಮಟ್ಟಿಗೆ ರೋಚಕವಾಗಿತ್ತು. ತನ್ನ ಮೈ ಮೇಲಿದ್ದಂತ ಪ್ರತಿಯೊಂದು ಬಟ್ಟೆಯನ್ನು ಕೂಡ, ಒಳ ಉಡುಪು ಸೇರಿದಂತೆ ಎಲ್ಲವನ್ನು ಕೂಡ ಕೆರೆ ಬಳಿ ಎಸ್ತಿರ್ತಕ್ಕಂಥದ್ದು, ವ್ಯಾನಿಟಿ ಬ್ಯಾಗ್ ಅನ್ನ ಎಸ್ತೋಗಿರ್ತಕ್ಕಂಥದ್ದು, ಆಧಾರ್ ಕಾರ್ಡ್ ಅನ್ನ ಸ್ವಲ್ಪ ದೂರದಲ್ಲಿ ಎಸ್ತಿರ್ತಕ್ಕಂಥದ್ದು, ಇದನ್ನೆಲ್ಲ ಗಮನಿಸಿದ ಪೊಲೀಸರು ಕೂಡ ಸಾಕಷ್ಟು ಆತಂಕ ಆಗುತ್ತೆ. ಅವರು ಕೂಡ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಆರಂಭಿಸ್ತಾರೆ. ಈಶ್ವರ್ ಮಲ್ಪೆ, ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವ್ರನ್ನು ಕೂಡ ಕರೆಸಿ ತಡರಾತ್ರಿ ಆ ಒಂದು ಕೆರೆಯಲ್ಲಿ ಶೋಧ ಕಾರ್ಯನ ನಡೆಸ್ತಾರೆ. ಆದ್ರೆ ಪೊಲೀಸರಿಗೆ ಈ ಒಂದು ಪ್ರಕರಣ ಭೇದಿಸ್ಬೇಕಾದ್ರೆ ಒಂದು ಸ್ಫೋಟಕ ಸತ್ಯ ಬಯಲಾಗಿರ್ತಕ್ಕಂಥದ್ದು. ಏನು ಈ ಮಹಿಳೆ ಪ್ರಿಯಾಂಕಾ ಏನಿರ್ತಾರೆ, ಆ ಮಹಿಳೆ ಓರ್ವನನ್ನ ಪ್ರೀತಿಸ್ತಾ ಇರ್ತಾಳೆ. ಅದು ಡೇವಿಡ್ ಅನ್ನೋನ್ನ, UP ಮೂಲದ ಡೇವಿಡ್ ಎಂಬುವನನ್ನ ಪ್ರೀತಿಸ್ತಾ ಇರ್ತಾಳೆ. ಪೊಲೀಸರು ಏನೋ ಒಂದು CDR ಹಾಕುವ ಮುಖಾಂತರ ಫೋನ್ ಲೊಕೇಶನ್ ಆಧರಿಸಿ ಒಂದು ತನಿಖೆಗೆ ಹೋದಂತ ಸಂದರ್ಭದಲ್ಲಿ ಡೇವಿಡ್ ಮನೆಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣದ ಒಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಡೇವಿಡ್ ಬೇರೆ ಯಾರು ಅಲ್ಲ, ಪ್ರಿಯಾಂಕನ
ಗಂಡ ರುದ್ರೇಶ್ ಏನಿದ್ದಾರೆ ಆತನ ಸ್ನೇಹಿತರಾಗಿರ್ತಾರೆ. ಇವರು ಅಂದ್ರೆ ಈ ಒಂದು ಕೊಲೆ ನಡೆದಿದೆ ಅನ್ನೋ ಒಂದು ರೀತಿಯಲ್ಲಿ ಈ ಎಲ್ಲವನ್ನ ಕ್ರಿಯೇಟ್ ಮಾಡಿ ಅವರು ಏನು ಬೇರೆ ಅಂದ್ರೆ ಕುಣಿಗಲ್ನಿಂದ ಯುಪಿಗೆ ಹೋಗ್ಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಇನ್ನೇನು ಅಲ್ಲಿಂದ ಹೊರಡ್ಬೇಕು ಅಷ್ಟರ ಹೊತ್ತಿಗೆ ಪೊಲೀಸರು ಡೇವಿಡ್ ಮನೆ ಕದವನ್ನ ತಟ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರಿಯಾಂಕಂಗೆ ಒಂದು ರೀತಿ ಶಾಕ್ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಷ್ಟೆಲ್ಲ ನಾಟಕ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಮ್ ನಾಟಕ ಬಯಲಾಯ್ತಲ್ಲ ಅಂತ. ಯಾಕೆ ಇವ್ರು ಈ ರೀತಿ ಮಾಡಿದ್ರು? ಡೇವಿಡ್ ಮತ್ತೆ ಪ್ರಿಯಾಂಕನ ನಡುವೆ ಎಷ್ಟು ದಿನಗಳಿಂದ ಏನೋ ಸ್ನೇಹ ಇತ್ತು ಅನ್ನೋದು ಕೂಡ ಈಗ ಪೊಲೀಸರು ಪ್ರಕರಣ ತನಿಖೆ ನಂತರನೇ ಗೊತ್ತಾಗ್ಬೇಕಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಚಿ.